ಡಿಕೆಶಿ ಅವರು ನೇರವಾಗಿ ನ್ಯಾಯಾಂಗದ ಪಕ್ಷಪಾತಿತನ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು ಅನ್ನೋದನ್ನ ಬಿಜೆಪಿಯವರು ಅದನ್ನ ಖಂಡಿತವಾಗಿ ಖಂಡಿಸಿದ್ದಲ್ದೇನೆ ಕ್ಷಮೆಗೆ ಮತ್ತು ಮಾತನ್ನ ಹಿಂಪಡೆಯುವುದಕ್ಕೆ ಒತ್ತಾಯಿಸಿದ್ದಷ್ಟೇ ಅಲ್ಲದೆ ಸಾರ್ವಜನಿಕವಾಗಿ ಕೂಡ ಡಿಕೆಶಿ ಅವರನ್ನ ಪ್ರೀತಿಸುವವರಿಗೂ ಇದು ಆಘಾತವನ್ನು ತಂದಿದೆ. ಹಿಂದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ತೀರ್ಪನ್ನ ಕೊಟ್ಟಾಗ ಇದೇ ಕಾಂಗ್ರೆಸ್ಸಿಗರು, ಇದೇ ಡಿಕೆ ಶಿವಕುಮಾರ್ ಅವರು ಅಥವಾ ಇತ್ಯಾದಿ ಅದನ್ನ ಅತ್ಯಂತ ಸಮರ್ಥವಾದಂತ ಐತಿಹಾಸಿಕವಾದಂತ ನ್ಯಾಯ ಅಂತ ಅದನ್ನ ಸಮರ್ಥಿಸಿದ್ರು, ಸ್ವಾಗತಿಸಿದ್ರು. ಜನಪ್ರತಿನಿಧಿ ನ್ಯಾಯಾಲಯದ ಈ ಒಂದು ಐತಿಹಾಸಿಕ ತೀರ್ಪನ್ನ ಬಿಜೆಪಿಯ ಒಳಸಂಚು ಅನ್ನುವ ಮೂಲಕ ನ್ಯಾಯಾಂಗದ ಮೇಲೆ ಜನರಿಗೆ ಸಂಶಯ ಹುಟ್ಟುವ ರೀತಿಯಲ್ಲಿ ಮಾತಾಡಿದಾಗ ಆಗ್ಲಿಲ್ವೇ? ಒಬ್ಬ ರಾಜಕೀಯ ಧುರೀಣ ಶಾಸಕನಾಗಿದ್ದವನು ತನ್ನದೇ ಸರ್ಕಾರ ಇದೆ, ತಾನು ಏನು ಬೇಕಾದ್ರೂ ಮಾಡಿ ದಕ್ಕಿಸಿಕೊಳ್ಳಬಲ್ಲೆ, ಇಡೀ ನ್ಯಾಯಾಂಗದ ವ್ಯವಸ್ಥೆಯನ್ನೇ ಕೊಂಡುಕೊಳ್ಳಬಲ್ಲೆ ಅನ್ನುವ ಧಾಷ್ಟ್ಯ ಮತ್ತು ದುರಹಂಕಾರಕ್ಕಿದೆಯಲ್ಲ, ಅದಕ್ಕೆ ದಕ್ಕಿದ ಪರಮ ಶಾಸ್ತಿ ಇದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಸತ್ಯವಾಗೂ ಹೇಳಬೇಕು ಅಂತಂದ್ರೆ ಡಿಕೆಶಿ ಅವರಿಂದ ಈ ಪ್ರತಿಕ್ರಿಯೆಯನ್ನ ನಾನು ನಿರೀಕ್ಷಿಸಲಿಲ್ಲ. ಯಾಕೆಂತಂದ್ರೆ ಡಿಕೆಶಿ ಅವರು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಮಾತನಾಡುವುದಿದ್ರೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅವಲೋಕಿಸುವ ಮೂಲಕ ಪರ್ಯಾಯೋಚನೆ ಮಾಡುವ ಮೂಲಕ, ಅದರ ಜೊತೆಗೆ ಇದರ ಇಂಪಾರ್ಕೇಶನ್ ಏನಾಗಬಹುದು, ಸೈಡ್ ಇಫೆಕ್ಟ್ ಏನಾಗಬಹುದು, ನೇರವಾಗಿ ಏನಾಗಬಹುದು, ಈ ಎಲ್ಲವನ್ನ ಚಿಂತಿಸಿ ಬಹಳ ಗಾಢವಾದಂತ ಒಂದು ಬೌದ್ಧಿಕ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸ್ತಾರೆ ಅಂತ ನಾನಂತೂ ನಂಬಿದ್ದೇನೆ. ಅವರು ಸಭೆ ಸಮಾರಂಭಗಳಲ್ಲಿ ಆಡುವ ಮಾತುಗಳಿರ್ಬೋದು, ರಾಜಕೀಯವಾಗಿ ತನಗೆ ಕ್ಷಣಕ್ಕೂ ತನ್ನದೇ ಹಿತವರಿಂದ, ಪಕ್ಷದಿಂದ, ಹೈಕಮಾಂಡ್ನಿಂದ, ಇಲ್ಲಿ ಸಿದ್ದರಾಮಯ್ಯನವರ ಟೋಳಿಯಿಂದ ತುಂಬಾ ಹಿಂಸೆ ಮತ್ತು ಅನ್ಯಾಯ ಆಗ್ತಾ ಇದ್ರು ಕೂಡ ಎಲ್ಲೂ ಸ್ಥಿಮಿತವನ್ನ ಕಳ್ಕೊಳ್ಳದೇನೆ ತಾಳ್ಮೆಯಿಂದ ವರ್ತಿಸ್ತಾ ತಾನು ನಿರೀಕ್ಷಿಸಿದ ಗುರಿಯನ್ನ ಮುಟ್ಟುವ ಸಿಎಂ ಪದವಿಯನ್ನ ಪಡೆದೇ ತೀರ್ತೇನೆ ಅನ್ನುವಂತ ಧೀಮಂತಿಕೆಯಲ್ಲಿ ಅವರು ಪರಿಕ್ರಮಿಸ್ತಾ ಇರುವಂತದ್ದನ್ನ ನಾನು ಗಮನಿಸಿದ್ದೇನೆ. ಈಗ ಎಲ್ಲೋ ಒಂದು ಕಡೆ ಕೋಲ್ ಕೊಟ್ಟು ಪೆಟ್ಟು ತಿಂದ್ರ, ಬೆಂಕಿ ಕೊಳ್ಳಿಯಲ್ಲಿ ತಲೆ ತುರಿಸ್ಕೊಂಡ ಅಂತ ಹೇಳ್ತಾರಲ್ಲ ಹಳ್ಳಿಯಲ್ಲಿ, ಆ ರೀತಿ ಮಾಡ್ಕೊಂಡ್ರ, ನ್ಯಾಯಾಂಗ ನಿಂದನೆಗೆ ಗುರಿ ಆಗ್ತಾರ, ನ್ಯಾಯಾಂಗದ ಆಕ್ರೋಶಕ್ಕೆ ಗುರಿ ಆಗ್ತಾರ, ನ್ಯಾಯಾಂಗದ ನ್ಯಾಯಸಮ್ಮತವಾದಂತ ತೀರ್ಪನ್ನೇ ರಾಜಕೀಯ ಹಿನ್ನೆಲೆಯಲ್ಲಿ, ಪಕ್ಷದ ಹಿನ್ನೆಲೆಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಕಾನೂನು ಉಲ್ಲಂಘನೆ ಅನ್ನುವ ರೀತಿಯಲ್ಲಿ ಪರಿಭಾವಿಸಿ ಪ್ರತಿಕ್ರಿಯಿಸಿದ್ರ? ಈ ಎಲ್ಲ ಪ್ರಶ್ನೆಗಳು ಕೂಡ ವಿನಯ್ ಕುಲಕರ್ಣಿ ಅವರ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಎರಡನೇ ಐತಿಹಾಸಿಕ ತೀರ್ಪಿನ ಬಗ್ಗೆ ಡಿಕೆಶಿ ಅವರು ಕೊಟ್ಟಂತ ಪ್ರತಿಕ್ರಿಯೆ ಇದೆಯಲ್ಲ, ಅದು ಇವತ್ತು ತುಂಬಾ ಚರ್ಚೆಗೆ ಕಾರಣವಾಗಿದೆ. ಡಿಕೆಶಿ ಅವರು ನೇರವಾಗಿ ನ್ಯಾಯಾಂಗದ ಪಕ್ಷಪಾತಿತನ ಅನ್ನುವ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರು ಅನ್ನೋದನ್ನ ಬಿಜೆಪಿಯವರು ಅದನ್ನ ಖಂಡಿತವಾಗಿ ಖಂಡಿಸಿದ್ದಲ್ದೇನೆ ಕ್ಷಮೆಗೆ ಮತ್ತು ಮಾತನ್ನ ಹಿಂಪಡೆಯುವುದಕ್ಕೆ ಒತ್ತಾಯಿಸಿದ್ದಷ್ಟೇ ಅಲ್ಲದೆ ಸಾರ್ವಜನಿಕವಾಗಿ ಕೂಡ ಡಿಕೆಶಿ ಅವರನ್ನ ಪ್ರೀತಿಸುವವರಿಗೂ ಇದು ಆಘಾತವನ್ನು ತಂದಿದೆ. ಡಿಕೆಶಿ ಅವರು ಈ ರೀತಿ ಯಾಕೆ ಪ್ರತಿಕ್ರಿಯಿಸಿದ್ರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ. ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೆರವಾಗಿ. ಒಂದು ಸಾರಿ ನಿಮಗೆ ಡಿಕೆಶಿ ಅವರ ಆಡಿದ ಮಾತುಗಳನ್ನ, ಅದರ ಒಂದು ಪೋಸ್ಟರ್ ಅನ್ನ ನಿಮಗೆ ತೋರಿಸ್ತೇನೆ. ಡಿಕೆಶಿ ಅವರು ಏನು ಮಾತಾಡಿದ್ರು, ನಿಮಗೇನು ಅರ್ಥ ಆಗತ್ತೆ, ಅದು ನೀವು ಯಾವ ರೀತಿ ಅರ್ಥೈಸ್ಕೊಳ್ತೀರಿ, ದಯವಿಟ್ಟು ಕಮೆಂಟ್. ಯಾಕೆಂತಂದ್ರೆ ವಿನಯ್ ಕುಲಕರ್ಣಿ ಹಿಂದೆ ಬಿಜೆಪಿ ಒಳಸಂಚು ಇದೆ, ನನಗೂ ಹೀಗೆ ಕಿರುಕುಳ ಕೊಟ್ಟಿದ್ರು, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಆದರೆ ಈ ಇಡೀ ಪ್ರಕರಣದ ಹಿಂದೆ ದೊಡ್ಡ ಒಳಸಂಚು ಇದೆ. ಬಿ ರಿಪೋರ್ಟ್ ಸಲ್ಲಿಕೆಯಾಗುವ ಹಂತದ ಕೇಸನ್ನು ಮತ್ತೆ ಕೆದಕಿ ಅವರನ್ನು ಸಿಲುಕಿಸಲಾಗಿದೆ, ವಿನಯ್ ಕುಲಕರ್ಣಿಯನ್ನ ಸಿಲುಕಿಸಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿ ಬೆಳೆಯುತ್ತಿದ್ದ ವಿನಯ್ ಕುಲಕರ್ಣಿ ರಾಜಕೀಯವಾಗಿ ಮುಗಿಸುವ
ಬಿಜೆಪಿಯ ಸಂಚು ಇದು ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ರು. ಈಗ ಅವರ ಮಾತಿಗೆ ಒಂದೊಂದಾಗಿ ನಾವು ಪ್ರಶ್ನೆ ಮಾಡ್ತಾ ಹೋಗೋಣ ಅಥವಾ ಉತ್ತರವನ್ನ ನಿರೀಕ್ಷೆ ಮಾಡೋಣ. ಒಂದು, ವಿನಯ್ ಕುಲಕರ್ಣಿ ಹಿಂದೆ ಬಿಜೆಪಿಯ ಒಳಸಂಚು ಇದೆ. ಬರ್ಬರವಾಗಿ ಕೊಚ್ಚಿ ಕೊಂದಂಥ ಒಂದು ಪ್ರಕರಣಕ್ಕೆ ಪೊಲೀಸರು ತನಿಖೆ ಮಾಡಿ 4-5 ಜನರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅದರ ಯಾವುದೋ ಒಂದು ರೀತಿಯಲ್ಲಿ ಅದರ ತನಿಖೆ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ, ಕಾಂಗ್ರೆಸ್ಸಿನ ಶಾಸಕರೇ ಆಗಿರೋದ್ರಿಂದ ಅವರ ಮಾಡಿದ ಕೃತ್ಯದ ಮೇಲೆ ಸರಿಯಾದ ರೀತಿಯ ತನಿಖೆ ಅಸಾಧ್ಯ ಅನ್ನುವ ಹಿನ್ನೆಲೆಯಲ್ಲಿ ಸಿಬಿಐಗೆ ಒಪ್ಪಿಸಲಾಯಿತು. ಸಿಬಿಐ ಅತ್ಯಂತ ನಿಖರವಾದಂತ ತನಿಖೆಯನ್ನ ಮಾಡಿ 10 ವರ್ಷದ ಈ ಕೇಸಿಗೆ ಒಂದು ನಿರ್ಣಾಯಕವಾದಂತ ಹಂತ ತಲುಪುವ ಹಾಗೆ ನ್ಯಾಯಾಂಗಕ್ಕೆ ಬೇಕಾದಂತ ಸಮರ್ಥ ದಾಖಲೆಗಳನ್ನು ಒದಗಿಸಿ. ಆರಂಭದಲ್ಲಿ ಇದು ಆಸ್ತಿ ಜಗಳದ ಒಂದು ಪರ್ಯಾವಸಾನ, ಈ ಕೊಲೆ ಅಂತ ಇದ್ದದ್ದು ಕೊನೆಗೆ ರಾಜಕೀಯ ವೈಷಮ್ಯ ಅನ್ನೋದು ಖಚಿತವಾಯಿತು. ಸಂತೋಷ್ ಗಜಾನನ್ ಭಟ್ರು ನ್ಯಾಯಾಧೀಶರು, ಅತ್ಯಂತ ಜನನಂಬಿಕೆಯನ್ನ ಗಳಿಸಿದಂತ ತೀರ್ಪು ಕೊಟ್ಟಂತ ನ್ಯಾಯಾಧೀಶರು, ಹಿಂದೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ತೀರ್ಪನ್ನ ಕೊಟ್ಟಾಗ ಇದೇ ಕಾಂಗ್ರೆಸ್ಸಿಗರು, ಇದೇ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಇತ್ಯಾದಿ ಅದನ್ನ ಅತ್ಯಂತ ಸಮರ್ಥವಾದಂತ ಐತಿಹಾಸಿಕವಾದಂತ ನ್ಯಾಯ ಅಂತ ಅದನ್ನ ಸಮರ್ಥಿಸಿದ್ರು, ಸ್ವಾಗತಿಸಿದ್ರು. ಈಗ ವಿನಯ್ ಕುಲಕರ್ಣಿ ಅವರ ಶಾಸಕರಿಗೆ ಜೀವಾವಧಿ ಶಿಕ್ಷೆ ಆದಾಗ ಅದರಲ್ಲಿ ಬಿಜೆಪಿಯ ಸಂಚು ಬರುವುದು ಹೇಗೆ? ಅಲ್ಲಿ ಸಿಬಿಐ ಸಮರ್ಥವಾಗಿ ತನಿಖೆ ಮಾಡಿತ್ತು. ನ್ಯಾಯಾಂಗ ಕೊನೆಗೂ ಒಂದು ಸಾಮಾಜಿಕವಾದಂತ ನ್ಯಾಯವನ್ನ ಕೊಟ್ಟಿತು, ಸಂತ್ರಸ್ತರಿಗೆ ನ್ಯಾಯವನ್ನ ಕೊಟ್ಟಿತು ಅಂತ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಜೀವಿತಾವಧಿ, ಅದು ಜೀವಾವಧಿ ಅಲ್ಲ, ಬದುಕಿರುವಲ್ಲಿವರೆಗೆ ಆ ತೀರ್ಪನ್ನ ಸ್ವಾಗತಿಸುವಂತ ಇದೇ ಕಾಂಗ್ರೆಸ್ ಈ ತೀರ್ಪನ್ನ ಯಾಕೆ ಸಂಶಯದಿಂದ ನೋಡ್ತಾ ಇದೆ? ಹಾಗಾದ್ರೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲವೇ? ನ್ಯಾಯಾಲಯದ ಮೇಲೆ ನಂಬಿಕೆ ಇಲ್ಲವೇ? ನ್ಯಾಯಾಧೀಶರ ಮೇಲೆ ನಂಬಿಕೆ ಇಲ್ಲವೇ? ಈ ಪ್ರಶ್ನೆಗಳು ಈಗ ಗಂಭೀರವಾಗಿ ಹುಡುಕ್ತವೆ. ನೇರವಾಗಿ ನ್ಯಾಯಾಂಗದ ನಿಂದನೆ ಅಲ್ವೇ ಇದು? ಉಲ್ಲಂಘನೆ ಅಲ್ವೇ? ನ್ಯಾಯಮೂರ್ತಿಗಳಾದಂತ ಸಂತೋಷ್ ಗಜಾನನ್ ಭಟ್ ಅವರ ನ್ಯಾಯವನ್ನೇ ಇದು ತಿರಸ್ಕರಿಸಿದ, ಪ್ರಶ್ನಿಸಿದ ಒಂದು ಪ್ರಶ್ನೆ ಅಲ್ವೇ ಇದು? ಜನಪ್ರತಿನಿಧಿ ನ್ಯಾಯಾಲಯದ ಈ ಒಂದು ಐತಿಹಾಸಿಕ ತೀರ್ಪನ್ನ ಬಿಜೆಪಿಯ ಒಳಸಂಚು ಅನ್ನುವ ಮೂಲಕ ನ್ಯಾಯಾಂಗದ ಮೇಲೆ ಜನರಿಗೆ ಸಂಶಯ ಹುಟ್ಟುವ ರೀತಿಯಲ್ಲಿ ಮಾತಾಡಿದಾಗ ಆಗ್ಲಿಲ್ವೇ? ಬಿಜೆಪಿಯ ಒಳಸಂಚು ಎಲ್ಲಿಯವರೆಗೆ? ಸಿಬಿಐಗೆ ಒಪ್ಪಿಸಿದ ಮೇಲೆ ಸಿಬಿಐ ಆಫೀಸರ್ಸ್ಗಳನ್ನ ಹಾದಿ ತಪ್ಪಿಸ್ಲಿಕ್ಕೆ ಸಾಧ್ಯವೇ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಇದೇ ನ್ಯಾಯಾಧೀಶರು ಕೊಟ್ಟಂತ ತೀರ್ಪು, ತಮಿಳುನಾಡಿನ ಲಾಕಪ್ ಡೆತ್ ಪ್ರಕರಣದಲ್ಲಿ ಇದೇ ಸಿಬಿಐ ತನಿಖೆ ಮೂಲಕ ನ್ಯಾಯಾಲಯ ಕೊಟ್ಟಂತ ತೀರ್ಪು, ಮರಣದಂಡನೆ, ಅವೆಲ್ಲವನ್ನೂ ಸ್ವಾಗತಿಸುವಂತ ಮನೋಭಾವದ ಕಾಂಗ್ರೆಸ್ಸು ಅವರ ಶಾಸಕನಿಗೆ ಆದ ತಕ್ಷಣ ಯಾಕೆ ಈ ರೀತಿ ಮಾತಾಡ್ತಾರೆ? ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅಂತಲೂ ಹೇಳ್ತಾರೆ, ಮತ್ತೆ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನಿಸ್ತಾರೆ. ಕೋರ್ಟ್ ಮೂಲಕ ಪ್ರಶ್ನಿಸುವುದು ಬೇರೆ, ರಾಜಕೀಯವಾಗಿ ಮಾಧ್ಯಮಗಳ ಮೂಲಕ ಪ್ರಶ್ನಿಸುವುದು ಬೇರೆ. ಈ ಪ್ರಶ್ನಿಸುವಿಕೆ ಏನಂತ ತಿಳ್ಕೋಬೇಕು, ಅರ್ಥ ಆಗತ್ತೆ. ನೇರವಾಗಿ ಇದು ನ್ಯಾಯಾಧೀಶರ ಮೇಲೆ, ಅವರ ತೀರ್ಪಿನ ಮೇಲೆ ಅಪನಂಬಿಕೆಯನ್ನ, ಸಂಶಯವನ್ನ ವ್ಯಕ್ತಪಡಿಸಿದಾಗ ಆಗ್ಲಿಲ್ವೇ? ನನಗೂ ಹೀಗೇ ಕಿರುಕುಳ ಕೊಟ್ಟಿದ್ರು, ದಯವಿಟ್ಟು ಶಿವಕುಮಾರ್ ಅವರೇ, ನೀವು ಪಕ್ಷದ ಅಧ್ಯಕ್ಷರಾಗಿ ನಿಮ್ಮ ಶಾಸಕನಿಗೆ ಆದಂಥ ಈ ಅನಿರೀಕ್ಷಿತವಾದಂಥ, ಆದರೆ ನ್ಯಾಯಾಂಗ ತನಿಖೆಯ ಅಥವಾ ಒಂದು ಕೊಲೆ ಪ್ರಕರಣದಲ್ಲಿ ತನಿಖೆಯ ಒಟ್ಟು ವಿಧಿವಿಧಾನಗಳ ಅರಿವಿರುವವರ ಪ್ರಕಾರ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯೋ ಅಥವಾ ಇನ್ನೊಂದೋ ಅದು ಕಟ್ಟಿಟ್ಟ ಬುತ್ತಿಯಾಗಿತ್ತು ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಆಮೇಲೆ ನನಗೂ ಹೀಗೆ ಕಿರುಕುಳ ಕೊಟ್ಟಿದ್ರು ಅನ್ನೋದನ್ನ ನಿಮ್ಮ ಕೇಸಿಗೂ ವಿನಯ್ ಕುಲಕರ್ಣಿ ಅವರ ಕೇಸಿಗೂ ಯಾವುದೇ ಕಾರಣಕ್ಕೂ ತುಲನಾತ್ಮಕವಾಗಿ ನೋಡುವ ಮತ್ತು ಒಂದೇ ರೀತಿಯ ಕೇಸು ಅಂತ ನೀವು ಭಾವಿಸ್ತೀರಿ ಅಂತ ಆದ್ರೆ ಇದಕ್ಕೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ನಾವು. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ರ ಮೇಲೆ ಇದ್ದಂಥದ್ದು ಕೊಲೆ ಕೇಸ್ ಅಲ್ಲ, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಇದ್ದಂಥದ್ದು ಹಣಕಾಸಿನ ಈಡಿಗೆ ಸಂಬಂಧಪಟ್ಟಂತ ಕೇಸು. ಆದಾಯಕ್ಕಿಂತ ಹೆಚ್ಚು ಸಂಪತ್ತು, ಚಿರ ಆಸ್ತಿ ಇತ್ಯಾದಿಗೆ ಸಂಬಂಧಪಟ್ಟಂತ ಕೇಸು. ಇದು ಕ್ರಿಮಿನಲ್ ಕೇಸು.
ಇದು ಕೊಲೆ ಕೇಸು, ಇದು ರಾಜಕೀಯ ವೈಷಮ್ಯದ ಕೇಸು. ಡಿ ಕೆ ಶಿವಕುಮಾರ್ರಿಗೂ ವಿನಯ್ ಕುಲಕರ್ಣಿ ಅವರಿಗೂ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ನನಗೂ ಇದೇ ರೀತಿ ಕಿರುಕುಳ ಕೊಟ್ಟಿದ್ರು ಅನ್ನುವ ಮಾತಾಡ್ತಾರೆ ಅಂತಾದ್ರೆ ಇದಕ್ಕೆ ಏನನ್ನಬೇಕು? ರಾಜಕೀಯ ಒತ್ತಡವೇ, ಅಪ್ರಬುದ್ಧತನವೇ, ಅವಸರದ ಹೇಳಿಕೆಯೇ? ಏನಿದು? ಡಿ ಕೆ ಶಿವಕುಮಾರ್ ಅವರ ಕೇಸಿಗೂ ವಿನಯ್ ಕುಲಕರ್ಣಿ ಅವರ ಕೇಸಿಗೂ ನೆಲಮುಗಿಲ ವ್ಯತ್ಯಾಸ. ಇಂಪಾಸಿಬಲ್. ಅದರ ಕಂಪ್ಯಾರಿಸನ್ ಮಾಡಬಾರದು. ಅದು ಬಿಜೆಪಿಯವರಾಗಿರ್ಬೋದು, JDS ಆಗಿರ್ಬೋದು, ಯಾರೇ ಆದ್ರೂ ಕೂಡ. ಡಿ ಕೆ ಶಿ ಅವರ ವಿರೋಧಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಕೇಸಿಗೂ ವಿನಯ್ ಕುಲಕರ್ಣಿ ಅವರ ಕೇಸಿಗೂ ತಾಳೆ ಹಾಕುವ ಪ್ರಶ್ನೆಯನ್ನ ಅಥವಾ ಒಂದು ವ್ಯವಹಾರವನ್ನ ಮಾಡಕೂಡದು. ಅದು ಸಾಧ್ಯವಿಲ್ಲದ್ದು. ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ವಿನಯ್ ಕುಲಕರ್ಣಿ ಒಂದು ಕೊಲೆ ಕೇಸನ್ನ ತನ್ನ ಕೇಸಿಗೆ ಸಮೀಕರಿಸಿಕೊಂಡು ಮಾತಾಡ್ತಾರೆ ಅಂತ ಆದ್ರೆ ಇದಕ್ಕೆ ಏನನ್ನಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೀಗೆ ಮಾತಾಡಿದ್ರು? ಇದರ ಬಗ್ಗೆ ಬಿಜೆಪಿಯ ಧುರೀಣ ಛಲವಾದಿ ನಾರಾಯಣಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನ ಮಾತಾಡಿದ್ದು ನಿಮಗೊಂದು ತುಣುಕನ್ನ ತೋರಿಸ್ತೇವೆ, ನೋಡಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಕಾನೂನಿನ ಬಗ್ಗೆ ಗೌರವ ಇದ್ದಿದ್ರೆ ದೇಶದ ವ್ಯವಸ್ಥೆ, ಕಾನೂನಿನ ವ್ಯವಸ್ಥೆ ಮತ್ತು ಕೋರ್ಟ್ಗಳ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ, ನ್ಯಾಯದ ಬಗ್ಗೆ ಗೌರವ ಇದ್ದಿದ್ದರೆ ಬಹುಶಃ ಅವರು ಇದನ್ನು ಮಾತಾಡ್ತಿರ್ಲಿಲ್ಲ. ಓಲೈಕೆ ಇದು ಅತಿರೇಕಕ್ಕೂ ಹೋಗಬಾರ್ದು, ಮಿತಿಯನ್ನು ಮೀರಬಾರ್ದು. ಅವ್ರು ಮಾಡಿರ್ತಕ್ಕಂಥ ಇದು ಹೇಗಿದೆ ಅಂದರೆ ಬಿಜೆಪಿಯವರು ಅಗೆತನ ತೀರ್ಸ್ಕೊಂಡಿದ್ದಾರೆ ಅಂತ. ಅಲ್ಲಿ ಕುಳಿತಿರ್ತಕ್ಕಂಥ ಜಡ್ಜ್ಗಳು ಬಿಜೆಪಿ ಪಕ್ಷದವರ ಅಥವಾ ಕೋರ್ಟ್ ಅಂತಂದ್ರೆ ಬಿಜೆಪಿ ನಡೆಸಕ್ಕಂಥ ಕೋರ್ಟ? ಎಲ್ಲಿಂದ ಈ ರೀತಿ ನೀವು ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯ? ಐ ಥಿಂಕ್ ಇಟ್ ವಿಲ್ ಬಿ ಎ ಕಂಟೆಂಪ್ಟ್ ಆಫ್ ಕೋರ್ಟ್. ಅವರು ನ್ಯಾಯಾಲಯದ ನಿಂದನೆಯನ್ನ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ನನಗನ್ನಿಸ್ತಕ್ಕಂಥದ್ದು ಈಗ ನ್ಯಾಯಾಲಯ ಅವರ ಈ ಹೇಳಿಕೆಯನ್ನ ತೀಕ್ಷ್ಣವಾಗಿ ಪರಿಗಣಿಸಬೇಕು. ನ್ಯಾಯಾಲಯಗಳು ಸೊಮೋಟೋ ಕೇಸನ್ನು ದಾಖಲು ಮಾಡಬೇಕಾಗುತ್ತೆ ಹಿಂಗೇನಾದರೂ ಆದರೆ. ಅದರ ಎಚ್ಚರಿಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇರಬೇಕಾಗಿತ್ತು. ಈ ಮಾತನ್ನ ತಕ್ಷಣ ಅವರು ವಾಪಸ್ ತೆಗೆದುಕೊಳ್ಬೇಕು. ಈ ದೇಶದ ಕಾನೂನನ್ನು ನಾವು ಗೌರವಿಸ್ತೇವೆ. ಯಾರು ಉಪ್ಪು ತಿಂದಿದ್ದಾರೋ ಅವರು ನೀರು ಕುಡಿಯಲೇಬೇಕು. ನೋಡಿದ್ರಲ್ಲ, ಅವರು ಅದನ್ನೇ ಹೇಳಿದ್ರು. ನಮಗೆ ಡಿ ಕೆ ಶಿ ಅವರ ಮಾತು ಆಶ್ಚರ್ಯ ತಂದಿದೆ. ನ್ಯಾಯಾಂಗ ಇದನ್ನ ಗಂಭೀರವಾಗಿ ಗಮನಿಸಬೇಕು, ಸುಮೋಟೋ ಕೇಸ್ ಹಾಕಬೇಕು, ಕಂಟೆಂಪ್ಟ್ ಆಫ್ ದ ಕೋರ್ಟ್ ಇದು ನ್ಯಾಯಾಂಗ ನಿಂದನೆಯ ಪ್ರಕರಣ ಆಗತ್ತೆ. ಇದನ್ನ ನ್ಯಾಯಾಲಯವೇ ಸೀರಿಯಸ್ ಆಗಿ ತಗೊಳ್ತದೆ ಅಂತ ನಾವು ಭಾವಿಸ್ತೇವೆ. ಇಲ್ಲದಿದ್ರೆ ನಾವು ಕಾನೂನಿನ ಕ್ರಮಕ್ಕೆ ಮುಂದಾಗ್ತೇವೆ. ಅದು ರಾಜಕೀಯವಾದಂತ ಹೇಳಿಕೆ ಅಂತಲೇ ಭಾವಿಸೋಣ. ಅವ್ರು ಹೇಳಿದ್ರಲ್ಲೂ ಸತ್ಯ ಇದೆ, ನಮಗೂ ಹಾಗೆ ಅನಿಸ್ತಾ ಇದೆ. ಆದರೆ ಅದು ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ರಾಜಕೀಯದ ಅಖಾಡದಲ್ಲಿ ನಾ ಬಿಡೆ ನೀ ಕೊಡೆ ಅನ್ನುವಂಥ ಒಂದು ಜಗಳ ಅಂತಲೇ ಮಾತಾಡೋಣ, ಭಾವಿಸೋಣ. ಆದರೆ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿ, ನ್ಯಾಯಾಲಯದ ಎಲ್ಲ ಇತಿಮಿತಿಗಳನ್ನ ಅರ್ಥ ಮಾಡಿಕೊಂಡವರು, ತನ್ನ ಮೇಲೆ ಇಡಿ ಕೇಸ್ ಆದಾಗ ಜೈಲಿಗೂ ಹೋಗಿ ಬಂದಂತ ಒಂದು ಅನುಭವವನ್ನ ಹೊಂದಿದವರು, ವಿನಯ ಕುಲಕರ್ಣಿಗೆ ಇವತ್ತು ಆದ ಅನ್ಯಾಯವೋ ನ್ಯಾಯವೋ ಅವರದೇ ಆದ ರೀತಿಯಲ್ಲಿ ರಾಜಕೀಯವಾದಂತ ಹೇಳಿಕೆಗಳನ್ನ ಕೊಡುವುದು ಬೇರೆ. ಆದರೆ ಇಂಥ ಒಂದು ಐತಿಹಾಸಿಕ ತೀರ್ಪು, ಅದು ವಿನಯ ಕುಲಕರ್ಣಿ ಅನ್ನೋದು ಕಾಂಗ್ರೆಸ್ಸಿಗ ಅನ್ನೋದು ಪ್ರಶ್ನೆನೇ ಅಲ್ಲ. ಒಬ್ಬ ರಾಜಕೀಯ ಧುರೀಣ, ಶಾಸಕನಾಗಿ ನಿದ್ದವನು, ತನ್ನದೇ ಸರ್ಕಾರ ಇದೆ, ತಾನು ಏನು ಬೇಕಾದರೂ ಮಾಡಿ ದಕ್ಕಿಸಿಕೊಳ್ಳಬಲ್ಲೆ, ಇಡೀ ನ್ಯಾಯಾಂಗದ ವ್ಯವಸ್ಥೆಯನ್ನೇ ಕೊಂಡುಕೊಳ್ಳಬಲ್ಲೆ ಅನ್ನುವ ಧಾಷ್ಟ್ಯ ಮತ್ತು ದುರಹಂಕಾರಕ್ಕಿದೆಯಲ್ಲ, ಅದಕ್ಕೆ ದಕ್ಕಿದ ಪರಮ ಶಾಸ್ತಿ ಇದು. ಇಂಥ ತೀರ್ಪುಗಳು ಮೇಲಿಂದ ಮೇಲೆ ಬರಬೇಕು. ರಾಜಕೀಯ ಧುರೀಣಗಳ ಇಡೀ ಚರ್ಬಿಯನ್ನ ಇಳಿಸಬೇಕು ಅಂತಾದ್ರೆ, ಕೊಬ್ಬನ್ನ ಇಳಿಸಬೇಕು ಅಂತಾದ್ರೆ, ಅವರು ನೆಲದಲ್ಲಿ ನಿಂತು ರಾಜಕಾರಣವನ್ನ ಮಾಡಬೇಕು ಅಂತಾದ್ರೆ, ಪ್ರತಿಯೊಂದು ರಾಜಕೀಯದ ಒಂದು ಪೈಪೋಟಿಗೆ ಎದುರಾಳಿಗಳಿಗೆ ಕತ್ತಿಯಿಂದ ರಕ್ತದಿಂದ ಉತ್ತರಿಸುವುದೇ ಇವತ್ತಿನ ಒಂದು ಜಾಯಮಾನ ಆಗಿ ಹೋಗಿದೆ ಅನ್ನುವ ಮಟ್ಟಕ್ಕೆ ಅಲ್ಲಲ್ಲಿ ರಾಜಕೀಯ ವೈಷಮ್ಯದ ಕೊಲೆಗಳು ಸುಲಿಗೆಗಳಾಗ್ತಾ ಇದೆ. ಅದರ ಅರ್ಥ ಇಷ್ಟೇ, ಏನು ಮಾಡಿದ್ರು ಏನೇ ಆದ್ರೂ ನಾವು ಪ್ರಭಾವ ಮತ್ತು ಹಣದಿಂದ, ವರ್ಚಸ್ಸಿನಿಂದ, ಆಡಳಿತಾತ್ಮಕವಾದಂತ ನೆಲೆಯಿಂದ
ನಾವು ದಕ್ಕಿಸ್ಕೊಳ್ತೇವೆ. ಆ ದುರಹಂಕಾರಕ್ಕೆ, ಆ ದುರ್ವರ್ತನೆಗೆ ಈಗ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅಂತವರ ಒಂದು ಧೀಮಂತ ನ್ಯಾಯ ತೀರ್ಪಿನಿಂದ ಸಾಮಾಜಿಕವಾಗಿ ಒಂದು ಭರವಸೆ ಹುಟ್ಟಿದೆ. ಇಲ್ಲ, ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ತನ್ನದೇ ಆದಂತ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅದು ಸಂಪೂರ್ಣವಾಗಿ ಭ್ರಷ್ಟಗೊಂಡಿಲ್ಲ ಅನ್ನುವುದಕ್ಕೆ ಇಂಥ ತೀರ್ಪುಗಳು, ತಮಿಳುನಾಡಿನ ತೀರ್ಪು, ಇಂಥ ತೀರ್ಪುಗಳು, ಪ್ರಜ್ವಲ್ ರೇವಣ್ಣನಂತವರ ತೀರ್ಪುಗಳು ನಮಗೆ ಸಾಕ್ಷಿ ಪ್ರಜ್ಞೆಗಳಾಗಿ ಉಳಿತವೆ. ಅದನ್ನು ಡಿ.ಕೆ. ಶಿವಕುಮಾರ್ ಅಂತವರು ರಾಜಕೀಯ ದೃಷ್ಟಿಕೋನದಿಂದ ನೋಡ್ತಾರೆ ಅಂತಾದ್ರೆ ಅದು ಪಕ್ಕಾ ಕಂಟೆಂಪ್ಟ್ ಆಫ್ ದ ಕೋರ್ಟ್, ನ್ಯಾಯಾಂಗ ನಿಂದನೆ, ನ್ಯಾಯಾಂಗದ ಮೇಲೆ ಅಪನಂಬಿಕೆ, ನ್ಯಾಯಾಂಗದ ಮೇಲೆ ಸಂಶಯ ಮತ್ತು ನ್ಯಾಯಾಧೀಶರ ಮೇಲೆ ಕೂಡ ಇದು ಸಾರ್ವಜನಿಕರು ಸಂಶಯ ಪಡುವಂತ ಮಟ್ಟಕ್ಕೆ ಉಪಮುಖ್ಯಮಂತ್ರಿಗಳ ಮಾತು ಹೋಗಿ ನಿಲ್ಲುತ್ತೆ ಅಂತ ನನಗೆ ಅನಿಸುತ್ತದೆ. ಅವರು ಕ್ಷಮೆ ಕೇಳ್ತಾರೋ, ಮಾತು ಹಿಂತಕೊಳ್ತಾರೋ ಅಥವಾ ಸಮರ್ಥಿಸ್ಕೊಳ್ತಾರೋ, ಮುಂದಾಗುವ ಎಲ್ಲ ಪ್ರಕ್ರಿಯೆಗಳನ್ನು ಎದುರಿಸ್ತಾರೋ ಅದು ನಮಗೆ ಸಂಬಂಧಿಸಿದ್ದು ಅಲ್ಲ. ಅದರ ಚರ್ಚೆಯೂ ಅನಾವಶ್ಯಕ. ಯಾಕೆಂತಂದ್ರೆ ಡಿ.ಕೆ. ಶಿ ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿ, ಅನುಭವಿ ರಾಜಕಾರಣಿ, ಮತ್ತೆ ಯಾವುದೇ ಮಾತನ್ನು ಆಡುವಾಗಲೂ ಕೂಡ ಅತ್ಯಂತ ತೂಕಬದ್ಧವಾಗಿ, ವಿಮರ್ಶಾತ್ಮಕವಾಗಿ ಅವಲೋಕಿಸಿ ಅದರ ಸಾಧಕ ಬಾಧಕಗಳನ್ನು ತಿಳಿದು ಮಾತಾಡುವಂಥವ್ರು. ಆದರೆ ಅವರು ಯಾಕೆ ಈ ಕೋರ್ಟಿನ ತೀರ್ಮಾನವನ್ನ, ವಿನಯ್ ಕುಲಕರ್ಣಿ ಅವರು ಶಾಸಕರಾದರೂ ಕೂಡ ನ್ಯಾಯಾಲಯದ ವ್ಯವಸ್ಥೆ ಬಗ್ಗೆ ಈ ರೀತಿಯ ಪ್ರಶ್ನೆಗಳನ್ನು ಎತ್ತುವ ಮೂಲಕ ಇದು ರಾಜಕೀಯದ ದೃಷ್ಟಿಯಿಂದ ನೋಡುವುದಲ್ಲ, ಇದನ್ನು ಸಾಂವಿಧಾನಿಕವಾಗಿ ನೋಡಬೇಕು, ಸಾಮಾಜಿಕವಾಗಿ ನೋಡಬೇಕು, ನ್ಯಾಯಾಂಗದ ನ್ಯಾಯ ತೀರ್ಮಾನದ ನೆಲೆಗಟ್ಟನ್ನು ಇಟ್ಟುಕೊಂಡು ನೋಡಿದಾಗ ಡಿ.ಕೆ. ಶಿವಕುಮಾರ್ ಅವರು ಆಡಿದ ಈ ಮಾತು ಯಾವ ಕಾರಣಕ್ಕೂ ಸಮರ್ಥಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಸಮರ್ಥನೀಯ, ಭಯಾನಕ. ಅವರಿಂದ ಇಂಥ ಮಾತನ್ನ ನನ್ನಂಥವನಲ್ಲ, ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅವರ ವಿರೋಧಿಗಳು ಕೂಡ, ಕೆಲವು ಹುಂಡುಗುತ್ತಿಗೆಗೆ ಹೇಳಿಕೆ ಕೊಡುವಂತ ತುಂಬಾ ಜನ ಇದ್ದಾರೆ. ಅವ್ರ ಪಕ್ಷದಲ್ಲೂ ಇದ್ದಾರೆ, ಬಿಜೆಪಿಯಲ್ಲೂ ಇದ್ದಾರೆ, ಜನತಾ ದಳದಲ್ಲೂ ಇದ್ದಾರೆ. ಅಂತವ್ರು ಮಾತಾಡಿದ್ರೆ ನಮಗೇನು ಅದರ ಬಗ್ಗೆ ಆಶ್ಚರ್ಯ ಅಂತ ಅನಿಸ್ತಿರ್ಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅಂತವರು ಈ ಮಾತನ್ನ ಆಡಿರೋದು, ಈಗ ಅದರ ಮುಂದಿನ ಪರಿಣಾಮ ಏನಾಗುತ್ತೆ, ನ್ಯಾಯಾಂಗ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ತದೆ, ಸ್ವತಃ ನ್ಯಾಯಾಧೀಶರು ಈ ಮಾತನ್ನ ಯಾವ ರೀತಿ ಗಮನಿಸ್ತಾರೆ, ದಕ್ಕಿಸ್ಕೊಳ್ತಾರೆ, ಅಥವಾ ಅದಕ್ಕೆ ನ್ಯಾಯಾಂಗ ನಿಂದನೆಯ ಪ್ರಕರಣವನ್ನ ಸ್ವಯಂ ಪ್ರೇರಿತರಾಗಿ ದಾಖಲಿಸಿಕೊಳ್ತಾರೋ, ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾಗಲೂ ಕೂಡ ಡಿ.ಕೆ. ಶಿವಕುಮಾರ್ ನಮಗೆ ನಿಗೂಢವಾಗಿ ಕಾಣ್ತಾರೆ, ಆಕ್ಷೇಪಾರ್ಹವಾಗಿ ಕಾಣ್ತಾರೆ, ಆಶ್ಚರ್ಯವಾಗಿ ಕಾಣ್ತಾರೆ. ಕೊನೆಗೂ ಮತ್ತೊಮ್ಮೆ ಹೇಳ್ತೇನೆ, ಡಿ.ಕೆ. ಶಿವಕುಮಾರ್ ಸ್ವತಃ ಹೇಳಿಕೊಂಡರೂ ಕೂಡ ಅವರ ಕೇಸಿಗೂ, ವಿನಯ್ ಕುಲಕರ್ಣಿ ಕೇಸಿಗೂ ಯಾವುದೇ ರೀತಿಯ ಒಂದು ತೌಲನಿಕವಾದಂಥ ದೃಷ್ಟಿಕೋನ ಮಾಡಕೂಡದು. ಅದು ಒಂದೇ ಅಲ್ಲ ಮತ್ತು ಪ್ರತ್ಯೇಕ, ಅದು ಬೇರೆ, ಇದು ಬೇರೆ. ಇದು ಅತ್ಯಂತ ದಾರುಣವಾದದ್ದು, ಅಮಾನುಷವಾದದ್ದು. ಮತ್ತು ಒಬ್ಬ ಮನುಷ್ಯನನ್ನ ಈ ರೀತಿಯ ಭೀಕರವಾಗಿ ಕೊಲ್ಲಿಸುವುದು ಅನ್ನುವ ಪ್ರಶ್ನೆ ಇದೆಯಲ್ಲ, ಅದು ರಾಜಕಾರಣಿ ಅಷ್ಟೇ ಅಲ್ಲ, ಸಮಾಜದ ಯಾವುದೇ ವ್ಯಕ್ತಿಗೂ ತಕ್ಕುದಾದದ್ದಲ್ಲ. ಅದರಲ್ಲೂ ವಿನಯ ಕುಲಕರ್ಣಿ ಅಂತ ಒಬ್ಬ ಶಾಸಕ ತನ್ನ ಎದುರಾಳಿಯನ್ನ ಮುಗಿಸಿಯಾದರೂ ನಾನು ರಾಜಕೀಯದ ಒಂದು ಸ್ಥಿರತೆಯನ್ನ ಕಾದುಕೊಳ್ತೇನೆ ಅಂತ ಹೊರಡ್ತಾರೆ ಅಂತ ಆದ್ರೆ, ಇದಕ್ಕಿಂತ ಅಕ್ಷಮ್ಯವಾದಂಥ, ಅಮಾನುಷವಾದಂಥ, ಸಮಾಜ ದ್ರೋಹಿಯಾದಂಥ, ಜನದ್ರೋಹಿಯಾದಂಥ ಕೆಲಸ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಡಿ.ಕೆ. ಶಿವಕುಮಾರ್ ಅಂತಲ್ಲ, ಯಾರೂ ಕೂಡ ಇದನ್ನ ಸಮರ್ಥಿಸಬಾರದು, ಪ್ರಶ್ನಿಸಬಾರದು. ಅವರು ಪ್ರಶ್ನಿಸೋದಾದ್ರೆ ಹೈಕೋರ್ಟ್ಗೆ ಹೋಗಿ ಪ್ರಶ್ನಿಸಲಿ, ಅಲ್ಲಿಂದ ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಆ ನಂತರ ರಾಷ್ಟ್ರಪತಿ ಭವನಕ್ಕೆ ಬೇಕಾದ್ರೆ ಕದ ತಟ್ಟಲಿ, ಅದು ಅವ್ರಿಗೆ ಬಿಟ್ಟದ್ದು. ಆದರೆ ಡಿ.ಕೆ. ಶಿ ಅಂತವರಿಂದ ಈ ಸಮರ್ಥನೆ ಈ ರೀತಿಯಲ್ಲಿ ಬರಬಾರ್ದಿತ್ತು ಅನ್ನೋದು ನನ್ನ ಒಂದು ಮಾತು. ನಮಸ್ತೆ.